ಆತ್ಮೀಯ ಸ್ನೇಹಿತರೆ, ಇದು ಯಕ್ಷಿತ್ ರಾಯಲ್ ಅಕಾಡೆಮಿ. ಕರೋಕೆ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆ ಮಾಡ್ತಾ ಬಂದಿರತಕ್ಕಂತಹ ಒಂದು ಸಂಸ್ಥೆ. ಅದೇ ರೀತಿಯಲ್ಲಿ ದೀಪಿಕಾ ಆಚಾರ್ಯ ಮತ್ತು ರಚಿ ಅತ್ಯುತ್ತಮವಾಗಿ ನಡೆಸ್ಕೊಂಡ್ಬಂದಿರತಕ್ಕಂತಹ ಒಂದು ರಂಗಮಂದಿರ ಅಂದರೆ ಅದು ಯಕ್ಷಿತ್ ರಾಯಲ್ ಅಕಾಡೆಮಿ. ಇವತ್ತು ಮಾತಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಈಗ ದೀಪಾವಳಿ ಹಬ್ಬ, ದೀಪಗಳ ಬೆಳಗುವ, ಮನೆಯಲ್ಲಿ ಲಕ್ಷ್ಮೀ ತುಂಬುವ, ಸಂಪತ್ತು ಸಿರಿ ಸುಖಗಳನ್ನು ತಂದುಕೊಡುವ ಲಕ್ಷ್ಮಿಯ ದೀಪಾವಳಿಯ ಬೆಳಕಿನ ಹಬ್ಬ. ಬೆಳಕಿನ ಹಬ್ಬದ ಹಿಂದೆ ಬಂದೋಯಿತು ನಾಡ ಹಬ್ಬ. ನಾಡ ಹಬ್ಬದ ನಂತರ ಬರಲಿದೆ ರಾಜ್ಯದ ಹಬ್ಬ, ರಾಜ್ಯೋತ್ಸವ. ಈ ಎಲ್ಲರ ಮಧ್ಯದಲ್ಲಿ ಒಂದು ಮಿಂಚು ಹರಿದಂತೆ ಮಿಂಚಂತೆ ಬರುವ ಬೆಳಕಿನ ಹಬ್ಬ, ಬೆಳಗಿನ ಹಬ್ಬ, ಬೆಳಕನ್ನು ಬೆಳಗಿಸುವ ಹಬ್ಬ, ಜಗವನ್ನು ಜಗಜ್ಯೋತಿಸುವ ಹಬ್ಬ ಇದು ದೀಪಾವಳಿ ಹಬ್ಬ. ಎಲ್ಲ ಆತ್ಮೀಯ ಸಂಗೀತ ಪ್ರೇಮಿಗಳಿಗೆ, ಕಲಾ ಪ್ರೇಮಿಗಳಿಗೆ ನಾನು ಕನ್ನಡ ದಿನೇಶ್ ಯಕ್ಷಿತ್ ರಾಯಲ್ ಅಕಾಡೆಮಿಯ ಪರವಾಗಿ ನಿಮ್ಮೆಲ್ಲರಿಗೂ ದೀಪಾವಳಿಯ ಬೆಳಕಿನ ಹಬ್ಬದ, ಕನ್ನಡ ರಾಜ್ಯೋತ್ಸವದ, ಲಕ್ಷ್ಮೀ ಪೂಜೆಯ ಹೃತ್ಪೂರ್ವಕ ಅಭಿನಂದನೀಯ ಹಾಗೂ ಹೃದಯಾಂತರಾಳದ ಅಭಿನಂದನೆಗಳು ಮತ್ತು ದೀಪಾವಳಿಯ ಶುಭಾಶಯಗಳು. ನಿಮ್ಮ ಬಾಳಿನಲ್ಲಿ ಬೆಳಕು ಸದಾಕಾಲ ಬೆಳಗುತ್ತಲಿರಲಿ. ಸಕಲ ಸಿರಿ ಸಂಪತ್ತು ಖುಷಿಗಳು ನಿಮ್ಮ ಮನೆಗಳಲ್ಲಿ ಇರಲಿ ಅಂತ ಹಾರೈಸುತ್ತಾ, ಮತ್ತೊಮ್ಮೆ ಯಕ್ಷಿತ್ ರಾಯಲ್ ಅಕಾಡೆಮಿ ಪರವಾಗಿ ನನ್ನ ಪ್ರೀತಿಯ ಪುತ್ರಿ ಅಂದರೆ ನನ್ನ ಮಾನಸಿಕ ಮಗಳು ದೀಪಿಕಾ ಆಚಾರ್ಯ ಮತ್ತು ರಚಿಯ ಪರವಾಗಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಸರ್.